ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ, ಮೈಂಡ್ ಪವರ್ ಟ್ರೈನರ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್. ನಿಮ್ಮನ್ನು ಇವತ್ತಿನ ವಿಡಿಯೋ ಸೆಷನ್ನಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗಾಗಲೇ ಮತ್ತೊಮ್ಮೆ SSLC ಎಕ್ಸಾಮಿನೇಷನ್ನ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಮಂತ್ ಜೂನ್ 25ರಿಂದ SSLC ಎಕ್ಸಾಮಿನೇಷನ್ ನಡೀಲಿಕ್ಕೆ ಹೋಗ್ತಾ ಇದೆ. ಫ್ರೆಂಡ್ಸ್, ಹಾಗಾದರೆ ಈಗಿರುವಂಥ ಕಡಿಮೆ ಅವಧಿಯಲ್ಲಿ ಅಂದರೆ 1 ಮಂತಿನ ಏನು ಈ ಒಂದು ಅವಧಿ ನಿಮಗಿದೆ, ಈ ಒಂದು ಅವಧಿಯಲ್ಲಿ SSLC ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕಂತನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಟೈಮ್ ಟೇಬಲನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ. ಈ ಒಂದು ಟೈಮ್ ಟೇಬಲ್ನ ನೀವು ಕರೆಕ್ಟಾಗಿ ಪಾಲಿಸಿದ್ದೆ ಆದರೆ ಖಂಡಿತವಾಗ್ಲೂ ನೀವು SSLC ಎಕ್ಸಾಮಿನೇಷನಲ್ಲಿ ಅದ್ಭುತವಾಗಿ ಸ್ಕೋರ್ ಮಾಡ್ಬೋದು. ವೆಲ್ ಫ್ರೆಂಡ್ಸ್, ಹಾಗಾದರೆ ನಾನು ಅದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕಿಂತ ಮುಂಚೆ ನೀವು ನನ್ನ ಈ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಶುರು ಮಾಡೋಣ. ಇಷ್ಟು ದಿನಗಳ ಕಾಲ SSLC ವಿದ್ಯಾರ್ಥಿಗಳಿಗೆ ಅವರ ಮೈಂಡಲ್ಲಿ ಅನೇಕ ಕನ್ಫ್ಯೂಷನ್ಸ್ಗಳಿದ್ವು. ಅದೇನು ಗೊತ್ತಾ, ಈ ಕರೋನಾದ ಲಾಕ್ಡೌನ್ನಲ್ಲಿ ಏನು ಎಕ್ಸಾಮಿನೇಷನ್ ಮುಂದಕ್ಕೆ ಹೋಗಿತ್ತು, ಅದೇ ರೀತಿ ಇನ್ಮೇಲಿಂದ ಮತ್ತೆ ನಮಗೆ ಎಕ್ಸಾಮಿನೇಷನ್ ನಡೆಯುತ್ತೋ ಇಲ್ವೋ, ಅಥವಾ ಟಿಲ್ 9th ಸ್ಟ್ಯಾಂಡರ್ಡ್ ತನಕ ಹೇಗೆ ಸ್ಟೂಡೆಂಟ್ಸ್ಗಳನ್ನ ಪಾಸ್ ಮಾಡಿದಾರೋ ಹಾಗೆ ನಮ್ಮನ್ನು ಸಹ ಪರೀಕ್ಷೆ ನಡೆಸದೆ ಎಲ್ಲಿ ಪಾಸ್ ಮಾಡ್ತಾರೋ ಏನೋ ಅಂತಂದ್ಬಿಟ್ಟು ಸುಮಾರು ಜನ ಸ್ಟೂಡೆಂಟ್ಸ್ಗಳು ತಮ್ಮ ಮೈಂಡಲ್ಲಿ ಅನೇಕ ಕನ್ಫ್ಯೂಷನ್ಸ್ಗಳನ್ನ ಇಟ್ಕೊಂಡಿದ್ರು. ಇದಕ್ಕೆಲ್ಲ ಇವಾಗ ತೆರೆ ಬಿದ್ದಿದೆ. ಈಗಾಗಲೇ ಮಾನ್ಯ ಶಿಕ್ಷಣ ಸಚಿವರು SSLC ಎಕ್ಸಾಮಿನೇಷನ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಇಟ್ಸ್ ಆಲ್ರೆಡಿ ಡಿಸೈಡೆಡ್ ದ್ಯಾಟ್ ಎಕ್ಸಾಮಿನೇಷನ್ ಈಸ್ ಗೋಯಿಂಗ್ ಟು ಬಿ ಸ್ಟಾರ್ಟೆಡ್ ನೆಕ್ಸ್ಟ್ ಮಂತ್ 25th ಆನ್ವರ್ಡ್ಸ್. ಅಂದರೆ ಜೂನ್ 25ರಿಂದ ಎಕ್ಸಾಮಿನೇಷನ್ ನಿಮ್ಗೆ ಆಗ್ಲಿಕ್ಕೆ ಹೋಗ್ತಾ ಇದೆ. ಹಾಗಾದರೆ ಈ ಒಂದು ಅವಧಿಯಲ್ಲಿ ನೀವು ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕಂತ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಈಗ ನಾನು ಹೇಳ್ತಾ ಇರುವಂಥ ಈ ಟೈಮ್ ಟೇಬಲ್ ಏನಿದೆ ನಿಮಗೆ ತುಂಬ ಮುಖ್ಯ ಆಗುತ್ತೆ, ಎಸ್ಪೆಷಲಿ SSLC ವಿದ್ಯಾರ್ಥಿಗಳಿಗೆ. ಫ್ರೆಂಡ್ಸ್, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಬಿಕಾಸ್ ನೀವು ಪೂರ್ತಿಯಾಗಿ ನೋಡಿದರೆ ನೀವು ಯಾವ ರೀತಿಯಾಗಿ ಒಂದು ಟೈಮ್ ಟೇಬಲ್ನ ನೀವು ಕರೆಕ್ಟಾಗಿ ಪಾಲಿಸಬೇಕು ಮತ್ತು ಅದನ್ನು ಹೇಗೆ ಅಳವಡಿಸಿಕೊಂಡು ನೀವು SSLC ಎಕ್ಸಾಮಿನೇಷನಲ್ಲಿ ಹೇಗೆ ನಿಮಗೆ ಹೆಚ್ಚಿನ ರಿಸಲ್ಟನ್ನು ಪಡ್ಕೋಬೇಕಂತ ಅನ್ನೋದು ಗೊತ್ತಾಗ್ಲಿಕ್ಕೆ ಹೋಗ್ತಾ ಇದೆ. ಫ್ರೆಂಡ್ಸ್, ಹಾಗಾದರೆ ಈ ಒಂದು ಟೈಮ್ ಟೇಬಲಲ್ಲಿ ನಾನು ನಿಮಗೆ ಬೆಳಿಗ್ಗೆ ಏಳೋದ್ರಿಂದ ಹಿಡಿದ್ಬಿಟ್ಟು ರಾತ್ರಿ ಮಲಗೋ ತನಕ ನೀವು ಯಾವ ರೀತಿಯಾಗಿ ನಿಮ್ಮ ದಿನಚರಿಯನ್ನು ಕಳಿಬೇಕು ಅಂತಂದು ಹೇಳ್ಕೊಡ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ನಿಮ್ಮ ದಿನಚರಿ ಅಂತ ಅನ್ನೋದು ಬೆಳಿಗ್ಗೆ ಏಳೋದ್ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಇನ್ಮೇಲಿಂದ ನೀವು ಬೆಳಿಗ್ಗೆ 4:30ಕ್ಕೆ ಏಳೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಈಗ ನಾನು 4:30 ಅಂದ ತಕ್ಷಣ ಸುಮಾರು ಜನ ಸ್ಟೂಡೆಂಟ್ಸ್ಗಳಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಅವ್ರೀಗ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾರೆ, ಅಯ್ಯೋ ಇಷ್ಟು ಬೇಗ ಎದ್ದೇಳಬೇಕಾ? ಎಸ್ ಫ್ರೆಂಡ್ಸ್, ಬಿಕಾಸ್ ನೀವು ಬೆಳಿಗ್ಗೆ 4:15 ಎದ್ದರೆ ಅವಾಗ ವಾತಾವರಣದಲ್ಲಿ ಪ್ರಶಾಂತವಾದಂಥ ವಾತಾವರಣ ಇರುತ್ತೆ. ಯು ನೋ ದ್ಯಾಟ್ ಆ ಒಂದು ಟೈಮಿಗೆ ನಾವು ಬ್ರಾಹ್ಮಿ ಮುಹೂರ್ತ ಅಂತಂದು ಕರಿತೀವಿ. ಆ ಒಂದು ಟೈಮಲ್ಲಿ ಎದ್ದು ಯಾರು ಚೆನ್ನಾಗಿ ಸ್ಟಡಿ ಮಾಡ್ತಾರೋ ಅವರಿಗೆ ಚೆನ್ನಾಗಿ ವಿಷಯಗಳು ನೆನಪಿನಲ್ಲಿ ಉಳಿತವೆ ಅಂತಂತಂದು ಒಂದು ಸೈಂಟಿಫಿಕ್ ಸರ್ವೆ ಪ್ರಕಾರ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ನಿಮಗೆ ಹೇಳ್ತೀನಿ, ಬೆಳಿಗ್ಗೆ 4:30ಕ್ಕೆ ನೀವು ಹೇಳೋದನ್ನು ರೂಢಿ ಮಾಡ್ಕೋಬೇಕು. ನಿಮಗೆ ಒಂಚೂರು ಕಷ್ಟ ಆದರೂ ಪರವಾಗಿಲ್ಲ. ಎಸ್, ಅಫ್ಕೋರ್ಸ್, ಈಗ ನಿಮಗೆ ಇಷ್ಟು ದಿನ ಎಕ್ಸಾಮಿನೇಷನ್ ಡೇಟು ಯಾವಾಗ ಅಂತಂದು ಗೊತ್ತಿಲ್ಲದೆ ಇದ್ದಿದ್ದರಿಂದ ಸುಮಾರು ಜನ ಸ್ಟೂಡೆಂಟ್ಸ್ಗಳು ಲೇಟಾಗಿ ಹೇಳ್ತಾ ಇದ್ರಿ ಅಥವಾ ಆರಾಮಾಗಿ ಹೇಳ್ತಾ ಇದ್ರಿ. ಬಟ್ ಇವತ್ತಿನಿಂದ ಇದನ್ನು ನೀವು ಕರೆಕ್ಟಾಗಿ ರೂಢಿ ಮಾಡ್ಕೊಳ್ಳಿ. ಬೆಳಿಗ್ಗೆ 4:30ಕ್ಕೆ ಹೇಳೋದನ್ನು ರೂಢಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ವೆಲ್ ಫ್ರೆಂಡ್ಸ್, ಈಗ 4:30ಕ್ಕೆ ಎದ್ದ ನಂತರ ನೆಕ್ಸ್ಟ್ ಏನು ಗೊತ್ತಾ, ಒಂದು ಹಾಫ್ ಆನ್ ಅವರು ನೀವು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು 5 ಗಂಟೆಯಿಂದ 5:30 ತನಕ ಸೊ ಏನು ಗೊತ್ತಾ, 20 ನಿಮಿಷ ಶಾರೀರಿಕ ವ್ಯಾಯಾಮ ಮಾಡಬೇಕು ಮತ್ತು 10 ನಿಮಿಷ ಯಾವುದಾದ್ರೂ ಒಂದು ಮೆಡಿಟೇಷನ್ನ ನೀವು ರೂಢಿ ಮಾಡ್ಕೋಬೇಕು ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಬಿಕಾಸ್ ನಮಗೆ ನಮ್ಮ ಮೈಂಡು ಚೆನ್ನಾಗಿ ವರ್ಕ್ ಮಾಡಬೇಕು ಅಂತಂದರೆ ನಮ್ಮ ಬಾಡಿಯನ್ನು ನಾವು ಫಿಟ್ಟಾಗಿ ಇಟ್ಕೋಬೇಕು, ಆರೋಗ್ಯಕರವಾಗಿ ಇಟ್ಕೋಬೇಕು ಅಂತಂದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ 20 ನಿಮಿಷನಾದರೂ ಶಾರೀರಿಕವಾಗಿ ವ್ಯಾಯಾಮವನ್ನು ಮಾಡಿ. ಈಗ ನಿಮಗೆ ಇಷ್ಟು ಬೇಗ ನೀವು ಹೊರಗಡೆ ಹೋಗ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿ ಗೊತ್ತಾ, ಸೊ ಮನೆಯಲ್ಲೇ ಯಾವುದಾದ್ರೂ ಎಕ್ಸಸೈಸನ್ನು ರೂಢಿ ಮಾಡ್ಕೊಳ್ಳಿ. ಸೊ ಅದು ವಾರ್ಮಪ್ ಎಕ್ಸಸೈಸ್ ಇರ್ಬೋದು, ಅಥವಾ ಜಂಪಿಂಗ್ ಎಕ್ಸಸೈಸ್ ಇರ್ಬೋದು, ಸ್ಕಿಪ್ಪಿಂಗ್ ಆಡೋದಿರ್ಬೋದು. ಇಲ್ಲ ಅಂತಂತಂದರೆ ಏನು ಮಾಡಿ ಗೊತ್ತಾ, ಮನೆಯಲ್ಲೇ ಯೋಗವನ್ನು ಪ್ರಾಕ್ಟೀಸ್ ಮಾಡಿ, ಪ್ರಾಣಾಯಾಮ ಮಾಡಿ. ಸೊ ಯಾವುದಾದ್ರೂ ಒಂದು ಎಕ್ಸಸೈಸ್ ಮಾಡೋದನ್ನು ನೀವು ರೂಢಿ ಮಾಡ್ಕೋಬೇಕು ಫ್ರೆಂಡ್ಸ್. ಬಿಕಾಸ್ ಅರಿಸ್ಟಾಟಲ್ ಅವರು ಹೇಳಿದ ಪ್ರಕಾರ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ಅಂತಂದು ಅವ್ರು ಹೇಳ್ತಾರೆ. ಅಂದರೆ ಯಾರ ದೇಹ ಸದೃಢವಾಗಿರುತ್ತೋ ಅವರಲ್ಲಿ ಸದೃಢವಾದಂಥ ಮನಸ್ಸಿರುತ್ತಂತೆ. ಸದೃಢವಾದ ಮನಸ್ಸಿನಿಂದ ನೀವು ಏನು ಓದ್ತೀರಿ ಅದು ನಿಮಗೆ ಚೆನ್ನಾಗಿ ವಿಷಯಗಳನ್ನ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಅದು ಹೆಲ್ಪ್ ಮಾಡ್ತಾ ಇದೆ ಮೈಂಡು. ಅದಕ್ಕೋಸ್ಕರ 20 ನಿಮಿಷ ಶಾರೀರಿಕ ವ್ಯಾಯಾಮ ಮಾಡಬೇಕು ಮತ್ತು ಅದ್ರ ಜೊತೆಗೆ ಏನು ಗೊತ್ತಾ, 10 ನಿಮಿಷ ಮೆಡಿಟೇಷನ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಹೇಗೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು
ಬ್ರಷ್ ಮಾಡಿ ಹಲ್ಲನ್ನು ಸ್ವಚ್ಛ ಮಾಡ್ಕೊಳ್ತೀವಿ, ಸ್ನಾನ ಮಾಡಿ ನಮ್ಮ ದೇಹವನ್ನು ಹೇಗೆ ಸ್ವಚ್ಛ ಮಾಡ್ಕೊಳ್ತೀವಿ, ಅದೇ ರೀತಿಯಾಗಿ ಈಗ ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ಳೋದು ಹೇಗೆ, ಅದು ಮೆಡಿಟೇಷನ್ ಮುಖಾಂತರ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ನೋಡಿ, ನಮ್ಮ ಮೈಂಡಲ್ಲಿ ಅನೇಕ ಗೊಂದಲಗಳು ಬರ್ತಾ ಇದ್ದಾವೆ. ಸೊ ಹೊರಗಡೆ ಕರೋನಾ ಇದೆ, ಲಾಕ್ಡೌನ್ ಇದೆ, ಸೊ ಎಲ್ಲಿ ಏನಾಗುತ್ತೆ ಅಂತಂದ್ಬಿಟ್ಟು ಅನೇಕ ಕನ್ಫ್ಯೂಷನ್ಸ್ಗಳು, ಅನೇಕ ಗೊಂದಲಗಳು ಮತ್ತು ಭಯದಿಂದ ನಮ್ಮ ಮನಸ್ಸು ತುಂಬಿ ಹೋಗ್ತಾ ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಮನಸ್ಸನ್ನು ನೀವು ಸ್ಟ್ರಾಂಗ್ ಮಾಡ್ಕೋಬೇಕಾಗಿದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಅದು ಸಾಧ್ಯ ಆಗೋದು ಮೆಡಿಟೇಷನ್ ಮುಖಾಂತರ. ಅದಕ್ಕೆ ಡೈಲಿ 10 ನಿಮಿಷ ಮೆಡಿಟೇಷನ್ ಮಾಡೋದನ್ನು ನೀವು ರೂಢಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಸ್ಪೆಷಲಿ ಪರೀಕ್ಷೆಯಲ್ಲಿ ಭಯವನ್ನು ಹೋಗಲಾಡಿಸೋದು ಹೇಗೆ ಅಂತಂದು ನಾನು ಈಗಾಗಲೇ ಒಂದು ವಿಡಿಯೋನ ಮಾಡಿಬಿಟ್ಟಿದ್ದೀನಿ. ಅದು ನನ್ನ ಚಾನಲಲ್ಲಿ ಈಗಾಗಲೇ ಅವೈಲೇಬಲ್ ಇದೆ. ನೀವು ಆ ವಿಡಿಯೋನ ನೋಡಿ ಅದನ್ನು ಬೇಕಂದ್ರೆ ನೀವು ಹೆಡ್ಫೋನನ್ನು ಕಿವಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಸೊ ಕುಳಿತುಬಿಟ್ಟು ಆ ಮೆಡಿಟೇಷನ್ನ ಮಾಡಿ ಫ್ರೆಂಡ್ಸ್. ಸೊ ಇದರಿಂದ ನಿಮ್ಗೇನಾಗುತ್ತೆ ಗೊತ್ತಾ, ಎಕ್ಸಾಮಿನೇಷನ್ ಫಿಯರ್ನಿಂದ ಆಚೆ ಬರಲಿಕ್ಕೆ ಹೆಲ್ಪ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಸೊ 5 to 5:30 ಏನಂತಂದರೆ 20 ನಿಮಿಷ ಶಾರೀರಿಕ ವ್ಯಾಯಾಮ ಮತ್ತು 10 ನಿಮಿಷ ಮೆಡಿಟೇಷನ್. ವೆಲ್ ಫ್ರೆಂಡ್ಸ್, ಹಾಗಾದರೆ ನೆಕ್ಸ್ಟ್ ಬಂದುಬಿಟ್ಟು 5:30 ಅಂದರೆ 5:30 7:30 ತನಕ ಸೊ ನೀವು 2 ತಾಸು ನೀವು ಸ್ಟಡಿ ಮಾಡಬೇಕಾಗತ್ತೆ. ಸೊ ಈ 2 hours ಹೆಂಗೆ ಗೊತ್ತಾ, 2 ತಾಸಲ್ಲಿ 50 ನಿಮಿಷ ಒಂದು ಸಬ್ಜೆಕ್ಟನ್ನು ಸ್ಟಡಿ ಮಾಡಿ, ನಡುವೆ ಒಂದು 10 ನಿಮಿಷ ರೆಸ್ಟ್ ತೊಗೊಂಡ್ಬಿಟ್ಟು ಮತ್ತೆ ಒಂದು 50 ನಿಮಿಷ ಇನ್ನೊಂದು ಸಬ್ಜೆಕ್ಟನ್ನು ನೀವು ಸ್ಟಡಿ ಮಾಡೋದನ್ನು ರೂಢಿ ಮಾಡ್ಕೋಬೇಕು. ಸೊ ಈ ಸ್ಟಡಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಓದೋದನ್ನು ರೂಢಿ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೈಂಡು ರಿಸೀವಿಂಗ್ ಮೋಡಲ್ಲಿರುತ್ತೆ. ಈಗಾಗಲೇ ನೀವು ವರ್ಷವಿಡೀ ಏನು ಸ್ಟಡಿ ಮಾಡಿದ್ದೀರಲ್ವಾ, ಸೊ ಅದನ್ನು ಕ್ವಿಕ್ಕಾಗಿ ನೀವು ಮತ್ತೆ ಈಗ ಓದ್ಕೋಬೇಕಾಗತ್ತೆ ಫ್ರೆಂಡ್ಸ್. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಇಷ್ಟ ಆಗುವಂಥ ಸಬ್ಜೆಕ್ಟ್ಸ್ಗಳನ್ನು ನೀವು ಪ್ರತಿನಿತ್ಯ 2 ಸಬ್ಜೆಕ್ಟ್ಗಳನ್ನ ತೊಗೊಂಡ್ಬಿಟ್ಟು ಈ ರೀತಿ 2 ತಾಸು ಸ್ಟಡಿ ಮಾಡಬೇಕು. ನಡುವೆ 10 ನಿಮಿಷ ಬ್ರೇಕ್ ಅಂತಂದು ಏನು ಹೇಳಿದೆ, ಆ ಬ್ರೇಕ್ ಟೈಮಲ್ಲಿ ಎದ್ದು ಓಡಾಡೋದಾಗಲಿ ಅಥವಾ ಆ ಕಡೆ ಈ ಕಡೆ ಅಥವಾ ಮಾತಾಡೋದಾಗಲಿ, ಸೊ ಈ ರೀತಿ ಮಾಡಬಾರ್ದು. ಏನು ಮಾಡಿ, 10 ನಿಮಿಷ, ಈಗ 50 ನಿಮಿಷ ಕುಳಿತು ಏನು ಓದಿರ್ತೀರಲ್ಲ, ಆಮೇಲೆ 10 ನಿಮಿಷ ಕೂತ್ಬಿಟ್ಟು ನಾನು ಏನು ಓದಿದೆ ಅಂತ ಅನ್ನೋದನ್ನು ಅದನ್ನ ಮೈಂಡಲ್ಲಿ ರಿಕಾಲ್ ಮಾಡ್ಕೋಬೇಕು. ಸೊ ಈ ರೀತಿ 2 ತಾಸು ಸ್ಟಡಿ ಮಾಡಬೇಕು, ಮಧ್ಯೆ ಒಂದು 10 ನಿಮಿಷ ರೆಸ್ಟ್ ಇರಲಿ ಫ್ರೆಂಡ್ಸ್. ವೆಲ್ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಬಂದುಬಿಟ್ಟು 7:30ಕ್ಕೆ ನಿಮ್ಮ ಸ್ಟಡಿ ಮುಗಿದ ತಕ್ಷಣ ನೀವೇನು ಮಾಡಬೇಕು ಗೊತ್ತಾ, ಸೊ ನೀವು ಸ್ನಾನವನ್ನು ಮಾಡಿ, ಸ್ನಾನ ಮಾಡಿದ ನಂತರ ನಿಮ್ಮ ಬ್ರೇಕ್ಫಾಸ್ಟ್ನ ಎಷ್ಟು ಸಾಧ್ಯ ಆದಷ್ಟು ಬೇಗ ನೀವು ಮುಗಿಸ್ಬೇಕು. ಅಂದರೆ ಆಲ್ಮೋಸ್ಟ್ ಆಲ್ ನಿಮ್ಮ ಎಕ್ಸಾಮಿನೇಷನ್ನು 10 o'clock ಸ್ಟಾರ್ಟ್ ಆಗಿ 1 to 1:30 ಏನು ಮುಗಿತಾ ಇದ್ದಾವೆ. ಈ ಒಂದು ಟೈಮಿಗೆ ನಿಮ್ಮ ಮೈಂಡು ಸೆಟ್ ಆಗಬೇಕು ಅಂತಂದರೆ ನೋಡಿ, ನೀವು 7:30ರಿಂದ ಆಲ್ಮೋಸ್ಟ್ ಆಲ್ 8 ಗಂಟೆ ಒಳಗಡೆ ನಿಮ್ಮ ಬ್ರೇಕ್ಫಾಸ್ಟ್ನ ಮುಗಿಸ್ಬೇಕಾಗತ್ತೆ. ಯಾಕಂದರೆ ನೀವೀಗ 10:15 ನಿಮ್ಮ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಬಿಫೋರ್ 1 hour ನೀವು ಅಲ್ಲಿ ರೀಚ್ ಇರಬೇಕಂದ್ರೆ ನೀವು 9:30ಗೆ ಅಲ್ಲಿ ರೀಚ್ ಇರಬೇಕಾಗತ್ತೆ. ಅಲ್ಲಿಗೆ 9:30ಗೆ ರೀಚ್ ಇರಬೇಕು ಅಂತಂದರೆ ನೀವು ನಿಮ್ಮ ಮನೆಯನ್ನು ಆಲ್ಮೋಸ್ಟ್ ಆಲ್ 8 o'clock ಅಥವಾ 7:30ಗೆ ನೀವು ಬಿಡಬೇಕಾಗತ್ತೆ. ಅದಕ್ಕೋಸ್ಕರ ಈಗಲೇ ನೀವು ಬ್ರೇಕ್ಫಾಸ್ಟನ್ನು ಜಲ್ದಿ ಮಾಡೋದನ್ನು ರೂಢಿ ಮಾಡ್ಕೋಬೇಕು. ಈಗ ನೋಡಿ, ಇಷ್ಟು ದಿನ ರಜಾ ದಿನಗಳು ಇದ್ವು ಅಂತಂದ್ಬಿಟ್ಟು ಸುಮಾರು ಜನ ಆರಾಮಾಗಿ ಎದ್ದುಬಿಟ್ಟು ನೀವು ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರಿ. ಅದನ್ನು ಇನ್ಮೇಲಿಂದ ಬಿಟ್ಟು ಬೇಗನೆ ಬ್ರೇಕ್ಫಾಸ್ಟ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಬಿಕಾಸ್ ಬ್ರೇಕ್ಫಾಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಬ್ರೈನ್. ನೀವು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಹೋದರೆ ಫ್ರೆಂಡ್ಸ್, ನಮ್ಮ ಬ್ರೈನು ಚೆನ್ನಾಗಿ ವರ್ಕ್ ಮಾಡಲ್ಲ. ಸೊ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳನ್ನ ನೋಡ್ತಾ ಇರ್ತೀನಿ ಮತ್ತು ಎಷ್ಟೋ ಜನ ಪೇರೆಂಟ್ಸ್ ನನಗೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಸರ್ ನನ್ನ ಮಗ ಅಥವಾ ಮಗಳು ಚೆನ್ನಾಗಿ ಬ್ರೇಕ್ಫಾಸ್ಟೇ ಮಾಡಲ್ಲ ಅಂತಂದು ಹೇಳ್ತಾ ಇರ್ತಾರೆ. ನೋಡಿ ಸ್ಟೂಡೆಂಟ್ಸ್, ನೀವು ಬ್ರೇಕ್ಫಾಸ್ಟನ್ನ ಚೆನ್ನಾಗಿ ಮಾಡದೇ ಇದ್ದರೆ ನಿಮ್ಮ ಬ್ರೈನು ಕರೆಕ್ಟಾಗಿ ವರ್ಕ್ ಮಾಡಲ್ಲ. ಯಾವಾಗ ನಾವು ಈ ಬ್ರೇಕ್ಫಾಸ್ಟ್ನ ಚೆನ್ನಾಗಿ ಮಾಡ್ತೀವಿ ಸ್ಟೂಡೆಂಟ್ಸ್, ನಮ್ಮ ಬ್ರೈನು ಹೆಚ್ಚು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಸೊ ನಿಮಗೆ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಅನುಗುಣವಾಗಿ ಈಗಲೇ ನಿಮ್ಮ ಮೈಂಡು ಸೆಟ್ ಆಗಬೇಕು ಅಂತಂದರೆ 8 ಗಂಟೆ ಒಳಗಡೆ ನಿಮ್ಮ ಬ್ರೇಕ್ಫಾಸ್ಟ್ನ ಮುಗಿಸೋದನ್ನು ರೂಢಿ ಮಾಡ್ಕೊಳ್ಳಿ. ವೆಲ್ ಫ್ರೆಂಡ್ಸ್, ಇನ್ನು ನಿಮ್ಮ ಬ್ರೇಕ್ಫಾಸ್ಟ್ ಮುಗಿದ ನಂತರ 8:30ಯಿಂದ 9:15 ತನಕ ಅಗೇನ್ ನೀವು ಸ್ಟಡಿ ಮಾಡಬೇಕಾಗತ್ತೆ. ಈ 45 ನಿಮಿಷಗಳ ಕಾಲ ಯಾವುದಾದ್ರೂ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳನ್ನ ನೀವು ತೊಗೊಳ್ಳಿ. ಕನ್ನಡ, ಇಂಗ್ಲೀಷ್, ಹಿಂದಿಯಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ ತೊಗೊಂಡ್ಬಿಟ್ಟು ಈ 45 ನಿಮಿಷದ ಈ ಒಂದು ಅವಧಿಯಲ್ಲಿ ಮತ್ತೆ ನೀವು ಸ್ಟಡಿ ಮಾಡಿ. ಐದರ್ ಯು ಡೂ ರೈಟಿಂಗ್ ಆರ್ ರೀಡಿಂಗ್ ಆರ್ ಕ್ವಶನ್ ಆನ್ಸರ್ಸ್ ಪ್ರಾಕ್ಟೀಸ್ ಇರ್ಬೋದು, ಏನಾದರೂ ಇರ್ಬೋದು. ಸೊ ಅದನ್ನು ನೀವು ಈ ಒಂದು ಟೈಮಲ್ಲಿ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಸ್ಟೂಡೆಂಟ್ಸ್, ಈಗ ಹಾಗಾದರೆ 8:30 to 9:15 ತನಕ ನೀವು ಯಾವುದಾದ್ರೂ ಲ್ಯಾಂಗ್ವೇಜನ್ನ ಸ್ಟಡಿ ಮಾಡಿದ ನಂತರ ಒಂದು 15 ಮಿನಿಟ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೀವು ಫ್ರೆಶ್ ಅಪ್ ಆಗಿಬಿಟ್ಟು 9:30ಯಿಂದ ಮತ್ತೆ ನೀವೀಗ
ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡಲಿಕ್ಕೆ ಕೂಡಬೇಕಾಗತ್ತೆ. ಬಿಕಾಸ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಬೆಳಿಗ್ಗೆ 9:30ರಿಂದ 11 ಗಂಟೆ ತನಕ ಚಂದನ ಟಿ ವಿಯಲ್ಲಿ ಈ ಕೋಚಿಂಗನ್ನು ಏನು ಕೊಡ್ತಾ ಇದ್ದಾರೆ. ಸೊ ನಿಮಗೆ ಮ್ಯಾಥ್ಸು ಮತ್ತು ಸೈನ್ಸ್ ಸಬ್ಜೆಕ್ಟ್ಗಳಿರ್ಬೋದು, ಬೇರೆ ಎಲ್ಲ ಸಬ್ಜೆಕ್ಟ್ಗಳ ಒಂದು ವಿಶೇಷ ರಿಸೋರ್ಸ್ ಪರ್ಸನ್ ಬಂದುಬಿಟ್ಟು ನಿಮಗೆ ಅಲ್ಲಿ ಕ್ಲಾಸಸನ್ನು ನಡೆಸ್ತಾ ಇರ್ತಾರೆ. ಆ ಕ್ಲಾಸ್ಗಳನ್ನು ನೀವು ಕರೆಕ್ಟಾಗಿ ನೀವು ರೆಗ್ಯುಲರಾಗಿ ಅಟೆಂಡ್ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್. ಯಾಕೆ ಗೊತ್ತಾ, ಈಗ ನಿಮಗೆ ಸ್ಕೂಲಲ್ಲಿ ಪುನರ್ಮನನ ಕ್ಲಾಸ್ಗಳನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಟಿ ವಿಯಲ್ಲಿ ವಿಶೇಷವಾಗಿ ಈ ಒಂದು ಕೋಚಿಂಗ್ ಕ್ಲಾಸಸ್ಗಳನ್ನು ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಇದರ ಒಂದು ಬೆನಿಫಿಟನ್ನು ನೀವು ಕರೆಕ್ಟಾಗಿ ತೆಗೆದುಕೊಳ್ಬೇಕು ಫ್ರೆಂಡ್ಸ್. ವೆಲ್ ಸ್ಟೂಡೆಂಟ್ಸ್, ಈಗ ಆನ್ಲೈನ್ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದಾರೆ. ಓಕೆ, ಅವುಗಳನ್ನ ಅಟೆಂಡ್ ಮಾಡಿ. ಅದಾದಮೇಲೆ ಏನು ಗೊತ್ತಾ, ಸ್ವಲ್ಪ ದಿನಗಳ ನಂತರ ಅಂದರೆ ಎಕ್ಸಾಮಿನೇಷನ್ಗೆ ಒಂದು 20 to 15 ಡೇಸ್ ಏನು ಉಳಿದಿರ್ತಾವೆ ನೋಡಿ, ಆ ಒಂದು ಟೈಮಲ್ಲಿ ಡೆಮೋ ಎಕ್ಸಾಮನ್ನ ಪ್ರಾಕ್ಟೀಸ್ ಮಾಡಬೇಕು. ನೀವು ಡೆಮೋ ಎಕ್ಸಾಮನ್ನು ಯಾವ ಒಂದು ಟೈಮಲ್ಲಿ ಪ್ರಾಕ್ಟೀಸ್ ಮಾಡಬೇಕು ನೆನಪಲ್ಲಿ ಇಟ್ಕೊಳ್ಳಿ, 10:30 in the morning. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಎಕ್ಸಾಮಿನೇಷನ್ ಟೈಮು 10:00 ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಅಲ್ಲಿ ಯಾವೊಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಿಮಗೆ ಎಕ್ಸಾಮಿನೇಷನ್ ಇಟ್ಟಿದ್ದಾರೋ ಅದೇ ಟೈಮಲ್ಲಿ ನೀವು ಮನೆಯಲ್ಲಿ ಕುಳಿತುಬಿಟ್ಟು 3 hours ಎಕ್ಸಾಮಿನೇಷನನ್ನು ವಿದೌಟ್ ಡಿಸ್ಟರ್ಬೆನ್ಸ್ ಮತ್ತು ವಿದೌಟ್ ಡಿಸ್ಟ್ರಾಕ್ಷನ್ಸ್ಗಳಿಂದ ನೀವು ಕುಳಿತುಬಿಟ್ಟು 3 hours ಎಕ್ಸಾಮಿನೇಷನ್ನ ಬರೆಯೋದನ್ನು ರೂಢಿ ಮಾಡ್ಕೊಳ್ಳಿ. ಈ ರೀತಿ ಡೆಮೋ ಎಕ್ಸಾಮಿನೇಷನ್ ಬರೆಯೋದ್ರಿಂದ ಏನೊಂದು ಬೆನಿಫಿಟ್ ಆಗುತ್ತೆ, ನಿಮ್ಗೆ ಗೊತ್ತಾಗ್ಲಿಕ್ಕೆ ಹೋಗ್ತಾ ಇದೆ ನಾನು ಎಷ್ಟರ ಮಟ್ಟಿಗೆ ರೆಡಿಯಾಗಿದ್ದೀನಿ, ನನಗೆ ಏನು ಬರ್ತಾ ಇದೆ ಏನು ಬರಲ್ಲ ಅಂತಂದ್ಬಿಟ್ಟು ನೀವು ಓಲ್ಡ್ ಕ್ವಶನ್ಸ್ ಪೇಪರ್ಸ್ಗಳನ್ನ ತೊಗೊಳ್ಳಿ, ಮಾಡೆಲ್ ಕ್ವಶನ್ಸ್ ಪೇಪರ್ಸ್ಗಳನ್ನ ತೊಗೊಂಡ್ಬಿಟ್ಟು ಸೊ ಅದನ್ನು ಮನೇಲಿ ಕುಳಿತುಬಿಟ್ಟು 3 hours ನಿಮಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲದೆ ಅಲ್ಲಿ ಕೂತ್ಬಿಟ್ಟು ಬರೆಯೋದನ್ನು ರೂಢಿ ಮಾಡ್ಕೋಬೇಕು. ಸೊ ಇದರಿಂದ ನಿಮಗೆ ಎಕ್ಸಾಮಿನೇಷನ್ಗೆ ಕೂಡಲಿಕ್ಕೆ ನಿಮ್ಮ ಬಾಡಿಗೂ ಸಹ ನೀವು ಪ್ರಾಕ್ಟೀಸ್ ಮಾಡಿದ ಹಾಗೆ ಆಗುತ್ತೆ ಮತ್ತು ನೀವು ಎಷ್ಟು ಮಟ್ಟಿಗೆ ರೆಡಿ ಆಗಿದ್ದೀರ ಅಂತ ಅನ್ನೋದು ನಿಮ್ಗೆ ಗೊತ್ತಾಗ್ಲಿಕ್ಕೆ ಹೋಗ್ತಾ ಇದೆ. ಆ್ಯಂಡ್ ದೆನ್ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್. ಅದೇನು ಗೊತ್ತಾ, ನೀವು ಪರೀಕ್ಷೆಯನ್ನು ಬರೆಯುವಂಥ ಟೈಮಲ್ಲಿ ಅಂದರೆ ಈ ಡೆಮೋ ಎಕ್ಸಾಮಿನೇಷನ್ನ ಬರೆಯುವಂಥ ಟೈಮಲ್ಲಿ ಕಂಪಲ್ಸರಿ ಆಗಿ ಮಾಸ್ಕನ್ನು ಹಾಕೊಂಡ್ಬಿಟ್ಟು ನೀವು ಅಲ್ಲಿ ಎಕ್ಸಾಮಿನೇಷನ್ನ ಬರೀರಿ. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ನಿಮಗೀಗ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಏನು June 25ರಿಂದ ನಡೆಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ನೀವು ಎಕ್ಸಾಮಿನೇಷನ್ ಬರಿಬೇಕಾದಾಗ ಮಾಸ್ಕನ್ನು ಹಾಕ್ಕೊಳ್ಳೇಬೇಕಾಗತ್ತೆ. ನಿಮಗೆ ಆ ಮಾಸ್ಕನ್ನು ಹಾಕ್ಕೊಳ್ಳೋದು ರೂಢಿ ಇಲ್ಲ ಅಂತಂತಂದರೆ ಅಲ್ಲಿ ನೀವು ಎಕ್ಸಾಮಿನೇಷನ್ ಬರೆಯುವಂಥ ಟೈಮಲ್ಲಿ ಅದು ನಿಮಗೆ ಮೈಂಡಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಹೋಗುತ್ತೆ. ಫ್ರೆಂಡ್ಸ್, ಅಲ್ಲಿ ನಮಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತಂದರೆ ಈಗಲೇ ನಾವು ಅದನ್ನು ರೂಢಿ ಮಾಡ್ಕೋಬೇಕು. ಅದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸ್ಟೂಡೆಂಟ್ಸ್, ಮನೇಲಿ ಏನು ಈ ಡೆಮೋ ಎಕ್ಸಾಮಿನೇಷನ್ನ ಏನು ಬರೀತಾ ಇದ್ದೀರಿ, ಈ ಡೆಮೋ ಎಕ್ಸಾಮಿನೇಷನ್ ಬರೆಯುವಂಥ ಟೈಮಲ್ಲಿ ಮಾಸ್ಕನ್ನು ಹಾಕ್ಕೊಂಡು ನೀವು ಎಕ್ಸಾಮಿನೇಷನ್ ಬರೆಯೋದನ್ನು ರೂಢಿ ಮಾಡ್ಕೊಳ್ಳಿ. ವೆಲ್ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಬಂದುಬಿಟ್ಟು 1:30ರಿಂದ 2 ಗಂಟೆ ಒಳಗಡೆ ಮಧ್ಯಾಹ್ನದ ಊಟ ಮಾಡಿದ ನಂತರ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ½ an hour to ಮ್ಯಾಕ್ಸಿಮಮ್ 1 hour ನೀವು ಮಿನಿ ನ್ಯಾಪ್ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಇಷ್ಟು ದಿನ ನಿಮಗೆ 4:30ಕ್ಕೆ ಹೇಳೋದು ರೂಢಿ ಇರಲಿಲ್ಲ. ಈಗ ನೀವು ಬೆಳಿಗ್ಗೆ 4:15ಗೆ ಹೇಳೋದ್ರಿಂದ ನಿಮಗೆ ಮಧ್ಯಾಹ್ನ 1 hour ಈ ರೀತಿ ನಿದ್ದೆ ಮಾಡಿದಾಗ ನಿಮ್ಮ ಬಾಡಿ ಮತ್ತು ನಿಮ್ಮ ಮನಸ್ಸು ಎರಡೂ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ನಂತರ ನೀವೇನು ಒಂದು ನಿಮ್ಮ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತೀರಿ ಅದರಲ್ಲಿ ನಿಮಗೆ ಹೆಚ್ಚಿನ ಎನರ್ಜಿನ ಪ್ರೊಡ್ಯೂಸ್ ಮಾಡಲಿಕ್ಕೆ ಹೋಗ್ತಾ ಇದೆ. ಆದ್ದರಿಂದ ಮಧ್ಯಾಹ್ನ ಊಟ ಆದಮೇಲೆ ½ an hour to 1 hour ನೀವು ಮಿನಿ ನ್ಯಾಪ್ ಅಂದರೆ ಮಧ್ಯಾಹ್ನದ ನಿದ್ರೆಯನ್ನು ನೀವು ಮಾಡೋದನ್ನು ರೂಢಿ ಮಾಡ್ಕೋಬೋದು. ವೆಲ್ ಫ್ರೆಂಡ್ಸ್, ಅದಾದಮೇಲೆ ಈಗ 3 ಗಂಟೆಯಿಂದ 4:30 ತನಕ ಅಗೇನ್ ನೀವು ಸ್ಟಡಿ ಮಾಡಬೇಕಾಗತ್ತೆ. ಒಂದು ಟೈಮಲ್ಲಿ ನೀವು ಯಾವುದಾದ್ರೂ ಸಬ್ಜೆಕ್ಟ್ನ ತೊಗೊಂಬಿಟ್ಟು ಹೆಚ್ಚು ಪ್ರಾಕ್ಟಿಕಲ್ ಆಗಿರುವಂಥ ಸಬ್ಜೆಕ್ಟ್ಗಳನ್ನ ನೀವು ಸ್ಟಡಿ ಮಾಡ್ಬೋದು. ಅದು ಸೈನ್ಸ್ ಇರ್ಬೋದು ಅಥವಾ ಮ್ಯಾಥಮೆಟಿಕ್ಸ್ ಇರ್ಬೋದು. ಅದನ್ನ ನೀವು ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಸ್ಟಡಿ ಮಾಡಿ. ನಿಮಗೆ ಈ ಸಬ್ಜೆಕ್ಟ್ಗಳನ್ನ ಸ್ಟಡಿ ಮಾಡಲಿಕ್ಕೆ ಆಗದೇ ಇದ್ದರೂ ಸಹ ನೀವೇನು ಮಾಡಿ, ಸಪೋಸ್ ನೀವು ಡೆಮೋ ಎಕ್ಸಾಮ್ಸನ್ನು ನೀವೇನು ಬೆಳಿಗ್ಗೆ ಬರೆದಿರ್ತೀರಲ್ವ ಅದರ ಎವ್ಯಾಲ್ಯೂಯೇಷನ್ನ ಮಾಡೋದನ್ನು ಸಹ ನೀವು ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮಾಡ್ಬೋದು. ಆ್ಯಂಡ್ ದೆನ್ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ದರೆ ಸೊ ಮೇ ಬಿ ನಿಮಗೆ ಆನ್ಲೈನ್ ಕೋಚಿಂಗ್ ಅಂದರೆ ನಿಮಗೆ ಚಂದನ ಟಿ ವಿಯಲ್ಲಿ ಆನ್ಲೈನ್ ಕೋಚಿಂಗು ಈ ಒಂದು ಟೈಮಲ್ಲೇ ನಡೀತಾ ಇರ್ಬೋದು. ಈ ಒಂದು ಟೈಮಲ್ಲಿ ನಿಮಗೆ ಆನ್ಲೈನ್ ಕೋಚಿಂಗ್ ಇದ್ದರೆ ಅದನ್ನ ಅಟೆಂಡ್ ಮಾಡಿ. ಆ್ಯಂಡ್ ದೆನ್ SSLC ಸ್ಟೂಡೆಂಟ್ಗಳಿಗೋಸ್ಕರ ರೇಡಿಯೋದಲ್ಲಿ ನನಗೆ ಗೊತ್ತಿದ್ದ ಪ್ರಕಾರ ಆಲ್ಮೋಸ್ಟ್ 2:30ಯಿಂದ ಒಂದು ½ an hour to ಮ್ಯಾಕ್ಸಿಮಮ್ ಒಂದು 40 minutes ತನಕ ನಿಮಗೆ ರೇಡಿಯೋದಲ್ಲಿಯೂ ಸಹ ಅನೇಕ ಗ್ರಾಮಾಂತರ ಭಾಗದ ವಿದ್ಯಾರ್ಥಿಗಳಿಗೆ ಬಿಕಾಸ್ ಎಷ್ಟೋ ವಿದ್ಯಾರ್ಥಿಗಳ ಹತ್ರ ಟಿ ವಿನ ನೋಡಬೇಕು ಅಂದರೆ ಮನೇಲಿ ಟಿ ವಿ ಇರಲ್ಲ, ಕೆಲವೊಬ್ಬರಲ್ಲಿ ಸ್ಮಾರ್ಟ್ಫೋನ್ ಇರಲ್ಲ, ಅಂಥವ್ರಿಗೆ ಅನುಕೂಲ ಆಗಲಿ ಅಂತಂದು ರೇಡಿಯೋ ಪಾಠಗಳನ್ನ ಮತ್ತೆ ಈಗ ಬಿಡ್ತಾ ಇದ್ದಾರೆ. ಆ ರೇಡಿಯೋ ಪಾಠಗಳನ್ನು ನೀವು ಲಿಸನ್ ಮಾಡೋದನ್ನಾದರೂ ರೂಢಿ ಮಾಡ್ಕೋಬೇಕು. ಒಟ್ಟಿನಲ್ಲಿ
4:30 ತನಕ ಮತ್ತೆ ನೀವು ಸ್ಟಡೀಸಲ್ಲಿ ನಿಮ್ಮ ಮೈಂಡನ್ನು ನೀವು ಎಂಗೇಜ್ ಮಾಡ್ಕೋಬೇಕಾಗತ್ತೆ. ಇನ್ನು 4:30ಗೆ ನಿಮ್ಮ ಸ್ಟಡಿಯನ್ನು ಮುಗಿಸ್ಬಿಟ್ಟು 4:30ಯಿಂದ ಸಾಯಂಕಾಲ 6 ಗಂಟೆ ತನಕ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಯಾವುದಾದ್ರೂ ಒಂದು ಆಟವನ್ನು ಆಡೋದನ್ನು ರೂಢಿ ಮಾಡ್ಕೊಳ್ಳಿ. ಮೇ ಬಿ ನಿಮಗೆ ಹೊರಗಡೆ ಹೋಗಿ ಆಟ ಆಡಲಿಕ್ಕೆ ಆಗದೆ ಇದ್ರು ಸಹ ಮನೇಲೇ ಕೇರಮ್ ಆಟ ಆಡೋದಿರ್ಬೋದು, ಚೆಸ್ ಆಡೋದಿರ್ಬೋದು, ಅಥವಾ ನಿಮ್ಮ ಬ್ರದರ್ಸು ಸಿಸ್ಟರ್ ಜೊತೆಗೆ ಯಾವುದಾದ್ರೂ ಫನ್ನಿಯಾಗಿ ನೀವು ಟೈಮನ್ನು ಕಳೆಯೋದಿರ್ಬೋದು. ನೀವು ಯಾವುದಾದ್ರೂ ಒಂದು ಎಂಟರ್ಟೈನ್ಮೆಂಟ್ನಲ್ಲಿ ಈ ಒಂದು ಟೈಮನ್ನು ಬಳಸ್ಕೊಳ್ಳಿ. ಬಿಕಾಸ್ ನಾವು ನಮ್ಮ ಮೈಂಡನ್ನು ಕಂಟಿನ್ಯೂಸ್ ಆಗಿ ಸ್ಟಡೀಸಲ್ಲೇ ನಾವು ಕೊಡ್ತಾ ಇದ್ದರೆ ನಮ್ಮ ಮೈಂಡಿಗೆ ಬೋರ್ ಬರುತ್ತೆ. ಅದಕ್ಕೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಆ್ಯಕ್ಟಿವಿಟೀಸ್ಗಳು ನಿಮ್ಮನ್ನು ನೀವು ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ತೊಡಗಿಸ್ಕೊಳ್ಬೇಕಾಗತ್ತೆ. ಆದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಸ್ಟೂಡೆಂಟ್ಸ್, ದಯವಿಟ್ಟು ಮೊಬೈಲ್ ಗೇಮ್ಸ್ಗಳನ್ನ ಆಡ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಎಷ್ಟು ಮೊಬೈಲ್ ಗೇಮ್ಸ್ಗಳನ್ನ ಆಡ್ತೀರಿ ಅಷ್ಟು ನಿಮ್ಮ ಮೈಂಡಿಗೆ ಅದು ಎಫೆಕ್ಟ್ ಆಗುತ್ತೆ. ಮೊಬೈಲ್ ಗೇಮ್ಸ್ಗಳನ್ನ ಆಡೋದ್ರಿಂದ ನಮ್ಮ ಮೈಂಡ್ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೆ ಬೇಕಂತಂದರೆ ಸೊ ಆ ವಿಡಿಯೋನ ನೀವು ವಾಚ್ ಮಾಡಿ ಅದ್ರ ಬಗ್ಗೆ ನೀವು ತಿಳ್ಕೊಬೋದು. ವೆಲ್ ಸ್ಟೂಡೆಂಟ್ಸ್, ನಾನು ನಿಮಗೆ ಆಟ ಆಡಲಿಕ್ಕೆ ಏನು ಹೇಳಿದೆ ಅಲ್ವಾ, ನೆನಪಲ್ಲಿ ಇಟ್ಕೊಳ್ಳಿ. ಹೊರಗಡೆ ಹೋಗಿ ಆಟ ಆಡಬಾರ್ದು. ಯಾಕೆ ಗೊತ್ತಾ, ಈಗಾಗಲೇ ಇಷ್ಟು ದಿನ ನೀವು ಲಾಕ್ಡೌನ್ನಿಂದ ಮನೆ ಒಳಗಡೆ ಇದ್ರಿ, ಸೇಫ್ ಆಗಿದ್ರಿ. ಈಗ ಲಾಕ್ಡೌನನ್ನು ಒಂಚೂರು ರಿಲ್ಯಾಕ್ಸ್ ಮಾಡ್ತಾ ಇರೋದ್ರಿಂದ ಸುಮಾರು ಜನ ಸ್ಟೂಡೆಂಟ್ಸ್ಗಳನ್ನ ನಾನು ನೋಡ್ತಾ ಇದ್ದೀನಿ. ಎಷ್ಟೋ ಜನ ಹೊರಗಡೆ ಹೋಗಿ ಕುಲ್ಲ ಬೇರೆಯವ್ರ ಜೊತೆಗೆ ಆಟವನ್ನು ಆಡ್ತಾ ಇದ್ದೀರಿ. ನೋಡಿ, ಹೊರಗಡೆ ವಾತಾವರಣ ಯಾವ ರೀತಿಯಾಗಿರುತ್ತೋ ಅಂತ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಸ್ಟ್ರಿಕ್ಟ್ಲಿ ರೆಕಮೆಂಡ್ ಮಾಡ್ತೀನಿ, ಮನೇಲೇ ಬ್ರದರ್ಸ್ ಅಥವಾ ಸಿಸ್ಟರ್ ಜೊತೆಗೆ ಆಟ ಆಡ್ರಿಲ್ಲ ಅಂತಂದರೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಆ್ಯಕ್ಟಿವಿಟೀಸ್ಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಬಿಕಾಸ್ ಸ್ಟೂಡೆಂಟ್ಸ್, ನೀವು SSLC ಎಕ್ಸಾಮಿನೇಷನ್ನ ಚೆನ್ನಾಗಿ ಬರೀಬೇಕು, ನಿಮ್ಮ ಭವಿಷ್ಯವನ್ನು ಚೆನ್ನಾಗಿ ನಿರ್ಮಾಣ ಮಾಡ್ಕೋಬೇಕು ಅಂತಂದರೆ ನೀವು ಹೆಲ್ದಿಯಾಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಟೈಮಲ್ಲಿ ನಿಮ್ಮನ್ನು ಸುರಕ್ಷಿತವಾಗಿ ಇಟ್ಕೋಬೇಕು ಅಂತಂದರೆ ಸಾಧ್ಯ ಆದಷ್ಟು ಮನೆಯಲ್ಲೇ ಇತರರೊಂದಿಗೆ ಆಟ ಆಡೋದನ್ನು ರೂಢಿ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ನೀವು 4:30ರಿಂದ 6 ಗಂಟೆ ತನಕ ಆಟ ಆಡಿದ್ರಿ. ಅದಾದಮೇಲೆ ಏನು ಮಾಡಬೇಕು, 6ರಿಂದ 6:30 ತನಕ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಏನಾದರೂ ಮತ್ತೆ ನಿಮಗೆ ತಿನ್ಬೇಕನ್ಸಿದ್ರೆ ಮನೇಲಿರುವಂಥ ತಿಂಡಿ ತಿನಿಸುಗಳನ್ನ ತಿಂದು ಟೀಯನ್ನು ಕುಡಿದ್ಬಿಟ್ಟು 6:30ರಿಂದ 8 ಗಂಟೆ ತನಕ ಮತ್ತೆ ನೀವು ರಾತ್ರಿ ಸ್ಟಡಿ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಈ ಒಂದು ಸ್ಟಡಿ ನೀವು ರೀಡಿಂಗ್ ಆದರೂ ಮಾಡ್ಬೋದು ಅಥವಾ ರೈಟಿಂಗ್ ಆದರೂ ಮಾಡ್ಬೋದು. ಸಬ್ಜೆಕ್ಟನ್ನು ಯಾವುದನ್ನು ನಾನು ಓದ್ಕೋಬೇಕಂತ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ. ಬಿಕಾಸ್ ನಿಮ್ಮ ಮನಸ್ಸಿಗೆ ಯಾವ ಸಬ್ಜೆಕ್ಟನ್ನು ಸ್ಟಡಿ ಮಾಡಬೇಕು ಅಂತಂದು ಅನಿಸುತ್ತೋ ಆ ಒಂದು ಸಬ್ಜೆಕ್ಟ್ನ ತೊಗೊಂಡು ನೀವು ಸ್ಟಡಿ ಮಾಡಬೇಕು. ಆ್ಯಕ್ಚುಲಿ ನಾವು ರೆಗ್ಯುಲರ್ ಟೈಮಲ್ಲಾದರೆ ಈ ಒಂದು ಟೈಮನ್ನು ಹೋಮ್ವರ್ಕನ್ನು ಮಾಡಲಿಕ್ಕೆ ಅಥವಾ ರೈಟಿಂಗ್ ವರ್ಕನ್ನು ಮಾಡಲಿಕ್ಕೆ ನಾವು ಹೇಳ್ತಾ ಇರ್ತೀವಿ. ಸೊ ಈಗ ಎಕ್ಸಾಮಿನೇಷನ್ ಟೈಮ್ ಇರೋದ್ರಿಂದ ಸಪೋಸ್ ನಿಮಗೆ ರೈಟಿಂಗ್ ವರ್ಕ್ ಏನಾದರೂ ಇದ್ದರೆ, ಏನಾದರೂ ಬರೆಯೋದನ್ನು ರೂಢಿ ಮಾಡ್ಕೊಳ್ಳೋದಿದ್ದರೆ, ಸಪೋಸ್ ಈಗ ಇಂಗ್ಲೀಷಲ್ಲಿ ನಿಮಗೆ ಲೆಟರ್ ರೈಟಿಂಗನ್ನು ರೂಢಿ ಮಾಡ್ಕೋಬೇಕು. ಸೊ ಆ ಒಂದು ಟೈಮಲ್ಲಿ ಲೆಟರ್ ರೈಟಿಂಗ್ ಬರೆಯೋದನ್ನು ರೂಢಿ ಮಾಡ್ಕೋಬೋದು, ಅಥವಾ ಎಸ್ಸೇನ ಬರೆಯೋದನ್ನು ರೂಢಿ ಮಾಡ್ಕೋಬೋದು, ಲಾಂಗ್ ಆನ್ಸರ್ಸ್ಗಳನ್ನ ಬರೆಯೋದನ್ನು ರೂಢಿ ಮಾಡ್ಕೋಬೋದು. ಈ ರೀತಿ ನನಗನ್ಸಿದ ಮಟ್ಟಿಗೆ ರೈಟಿಂಗನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಈ ಒಂದು ಟೈಮಲ್ಲಿ ಬೆಟ್ರ್ ಅನಿಸುತ್ತೆ ಫ್ರೆಂಡ್ಸ್. ಈಗ 8 ಗಂಟೆಗೆ ಸ್ಟಡಿ ಮುಗಿದ ನಂತರ ಒಂದು ಹಾಫ್ ಆನ್ ಅವರ್ ಬಿಟ್ಟು 8:30ಗೆ ರಾತ್ರಿ ಊಟವನ್ನು ಮಾಡಿ. ಬಿಕಾಸ್ ನಿಮ್ಮ ರಾತ್ರಿ ಊಟಕ್ಕೂ ಮತ್ತು ನೀವು ಮಲಗೋದಕ್ಕೂ ಮಿನಿಮಮ್ ಒಂದು 1.5 ಅವರ್ನಿಂದ 2 ಅವರ್ಸ್ ಡಿಫ್ರೆನ್ಸ್ ಇದ್ದರೆ ನೀವು ಮಲಗಿದ ತಕ್ಷಣ ನಿಮ್ಮ ಬಾಡಿಗೆ ಹೆಚ್ಚು ಎನರ್ಜಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟೂಡೆಂಟ್ಸ್, ನಾನು ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ನೋಡಿದ್ದೀನಿ, ರಾತ್ರಿ ಊಟ ಮಾಡಿದ ತಕ್ಷಣ ಮಲಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರೀತಿ ಮಾಡಬೇಡಿ. 8:30ರಿಂದ ಮ್ಯಾಕ್ಸಿಮಮ್ 9 ಗಂಟೆ ಒಳಗಡೆ ರಾತ್ರಿ ಊಟ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಸೊ ರಾತ್ರಿ ಊಟ ನಾನು ನಿಮಗೆ ಹೇಳ್ತೀನಿ, ಒಂಚೂರು ಕಡಿಮೆ ಮಾಡಿ. ಒಬ್ಬರು ಹೇಳ್ತಾರೆ, ಹ್ಯಾವ್ ಬ್ರೇಕ್ಫಾಸ್ಟ್ ಲೈಕ್ ಅ ಕಿಂಗ್, ಲಂಚ್ ಲೈಕ್ ಅ ಫ್ರೆಂಡ್ಸ್ ಆ್ಯಂಡ್ ಡಿನ್ನರ್ ಲೈಕ್ ಅ ಬೆಗ್ಗರ್ ಅಂತಂದು. ನೀವೇನು ಬ್ರೇಕ್ಫಾಸ್ಟ್ ಮಾಡ್ತೀರಿ ಅದನ್ನ ಚೆನ್ನಾಗಿ ತೊಗೊಳ್ಳಿ. ಮಧ್ಯಾಹ್ನದ ಊಟ ಒಂಚೂರು ಕಡಿಮೆ, ಆ್ಯಂಡ್ ರಾತ್ರಿ ಊಟ ಎಷ್ಟು ಬೇಕೋ ಅಷ್ಟೇ ನಾವು ಮಾಡಬೇಕಾಗತ್ತೆ. ಸೊ ನಿಮಗೆ ಹಿತಮಿತವಾಗಿ ನೀವು ರಾತ್ರಿ ಊಟವನ್ನು ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ವೆಲ್ ಸ್ಟೂಡೆಂಟ್ಸ್, ಹಾಗಾದರೆ ಈಗ ರಾತ್ರಿ ಊಟ ಆಯಿತು, ಮಲಗಿಬಿಡ್ತೀರಾ? ನೋ. ಏನು ಸರ್ ನೀವು ರಾತ್ರಿ ಊಟ ಆದಮೇಲೂ ಬಿಡ್ತಾ ಇಲ್ವಾ? ಹಲೋ, ಐ ಆಮ್ ಅ ಟಫ್ ಮಾಸ್ಟರ್. ನೆನಪಲ್ಲಿ ಇಟ್ಕೊಳ್ಳಿ, ರಾತ್ರಿ ಊಟ ಆದಮೇಲೂ ಸಹ 1 ಅವರ್ ನೀವು ಸ್ಟಡಿ ಮಾಡಲೇಬೇಕಾಗತ್ತೆ. ಈ 1 ಅವರ್ ಏನು ಗೊತ್ತಾ, ಮ್ಯಾಥಮೆಟಿಕ್ಸನ್ನು ನೀವು ಸ್ಟಡಿ ಮಾಡಿ ಸ್ಟೂಡೆಂಟ್ಸ್. ಯಾಕೆ? ಬಿಕಾಸ್ ಊಟ ಆದ ತಕ್ಷಣ ನಿಮಗೆ ನಿದ್ದೆ ಬರ್ತಾ ಇರುತ್ತೆ. ಮ್ಯಾಥ್ಸನ್ನು ನೀವು ಯಾವಾಗ ಸ್ಟಡಿ ಮಾಡ್ತೀರಿ ಆವಾಗ ನಿಮಗೆ ಆ ನಿದ್ರೆ ಅಂತನ್ನೋದು ಒಂಚೂರು ಬರುವಂಥ ಪ್ರಮಾಣ ಕಡಿಮೆ ಆಗುತ್ತೆ. ಬಿಕಾಸ್ ಮ್ಯಾಥಮೆಟಿಕ್ಸ್ ಈಸ್ ಅ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿದ್ದರಿಂದ ಅಲ್ಲಿ ನೀವು ಫಾರ್ಮುಲಾ ನೆನ್ಪು ಮಾಡ್ಕೋಬೇಕು, ಕಳಿಬೇಕು, ಕೂಡಿಸ್ಬೇಕು, ಗುಣಿಸ್ಬೇಕು, ಭಾಗಿಸ್ಬೇಕು, ಇವೆಲ್ಲ ಕ್ರಿಯೆಗಳನ್ನ ನೀವು ಮಾಡೋದ್ರಿಂದ ನೀವಲ್ಲಿ ಮ್ಯಾಥಮೆಟಿಕ್ಸ್ನ ಸ್ಟಡಿ ಮಾಡ್ತಾ ಇರಬೇಕಾದ್ರೆ ನಿಮಗೆ ನಿದ್ದೆ ಬರೋ ಚಾನ್ಸಸ್ ಕಡಿಮೆ ಇದೆ. ಅದಕ್ಕೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಎಷ್ಟು ಸಮ್ಸ್ಗಳಿದಾವೋ ಈಗಲೂ ಸಹ ನಿಮಗೆ ಸ್ಟಿಲ್ ನಿಮಗೆ ಟೈಮ್ ಇದೆ.
ಎಷ್ಟು ನಿಮಗೆ ಲೆಕ್ಕಗಳಿದ್ದಾವೋ ಮ್ಯಾಥಮೆಟಿಕ್ಸಲ್ಲಿ, ನೀವು ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು, ಅದನ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡಿ. ಎಕ್ಸಾಮಿನೇಷನಲ್ಲಿ ಯಾವ ಒಂದು ಲೆಕ್ಕವನ್ನು ಹೆಚ್ಚು ಕೇಳಿದ್ದಾರೆ, ಯಾವ್ಯಾವ ತುಂಬ ಇಂಪಾರ್ಟೆಂಟ್ ಸಮ್ಸ್ಗಳಿದ್ದಾವೆ ಅದನ್ನೆಲ್ಲವನ್ನು ನೀವೇನು ಮಾಡಬೇಕು ಗೊತ್ತಾ, ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್. ಓಕೆ, ಈ ರೀತಿ 9 to 10 ನೀವು ಮ್ಯಾಥಮೆಟಿಕ್ಸ್ನ ಸ್ಟಡಿ ಮಾಡಿದ ನಂತರ ರಿಲ್ಯಾಕ್ಸ್ 10 ಗಂಟೆಗೆ ಮಲಗೋದನ್ನು ರೂಢಿ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ಆ ಭಗವಂತನಲ್ಲಿ ನೀವು ಪ್ರಾರ್ಥನೆ ಮಾಡಿಬಿಟ್ಟು 10 ಗಂಟೆಗೆ ನೀವು ಮಲ್ಕೊಳ್ಳಿ. ರಾತ್ರಿ 10 ಗಂಟೆಗೆ ಮಲ್ಕೊಂಡ್ರೆ ನಿಮಗೆ ಬೆಳಿಗ್ಗೆ 4:15 ತನಕ ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ನೋಡಿ 11, 12, 1, 2, 3, 4 ಅಂದರೆ 6ರಿಂದ 6.5 ತಾಸು ರಾತ್ರಿ ನಿಮಗೆ ನಿದ್ದೆ ಮಾಡಲಿಕ್ಕೆ ಟೈಮ್ ಸಿಗುತ್ತೆ. ಸೊ ಬೆಳಿಗ್ಗೆ 4:30ಕ್ಕೆ ಏಳಬೇಕು ಅಂತಂತಂದರೆ ನೀವು ರಾತ್ರಿ 10 ಗಂಟೆಗೆ ಮಲಗಿದಾಗ ಏಳಲಿಕ್ಕೆ ನಿಮಗೆ ರೂಢಿ ಆಗುತ್ತೆ ಸ್ಟೂಡೆಂಟ್ಸ್. ಅದಕ್ಕೆ 10 ಗಂಟೆಗೆ ಆರಾಮಾಗಿ ಮಲಗೋದನ್ನು ರೂಢಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಟೈಮ್ ಟೇಬಲ್ನ ನೀವು ಕೇವಲ 1 ದಿನ ಅಥವಾ 2 ದಿನ ಪಾಲಿಸೋದಲ್ಲ, ಈಗಿನಿಂದ ಹಿಡಿದ್ಬಿಟ್ಟು ಎಕ್ಸಾಮಿನೇಷನ್ ಬರೋ ತನಕನೂ ಅಂದರೆ ಜೂನ್ 25 ತನಕ ನೀವು ಈ ಒಂದು ಟೈಮ್ ಟೇಬಲ್ನ ಪಾಲಿಸಿದ್ದೇ ಆದರೆ ಖಂಡಿತವಾಗಲೂ ನೀವು ಎಕ್ಸಾಮಿನೇಷನ್ನ ಕಾನ್ಫಿಡೆಂಟಾಗಿ ಎದುರಿಸ್ಬೋದು ಮತ್ತು ಹೆಚ್ಚಿನ ಸ್ಕೋರ್ ಮಾಡ್ಬೋದು. ಬಿಕಾಸ್ ನಾನು ಎಷ್ಟೋ ಸ್ಟೂಡೆಂಟ್ಸ್ಗಳಿಗೆ ಈ ರೀತಿಯ ಟೈಮ್ ಟೇಬಲ್ ನಾನು ಹಾಕಿಕೊಟ್ಟಿದ್ದೀನಿ. ಸುಮಾರು ಜನ ಸ್ಟೂಡೆಂಟ್ಸ್ಗಳು ಈ ಟೈಮ್ ಟೇಬಲ್ನ ಫಾಲೋ ಮಾಡಿಬಿಟ್ಟು ಅದ್ಭುತವಾದಂಥ ಯಶಸ್ಸನ್ನು ಕಂಡಿದ್ದಾರೆ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ನಾನು ನಿಮಗೆ ಸ್ಟ್ರಿಕ್ಟ್ಲಿ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಟೈಮ್ ಟೇಬಲ್ನ ಪಾಲಿಸ್ರಿ ಸ್ಟೂಡೆಂಟ್ಸ್. ಅದ್ರ ಜೊತೆಗೇ ಹೆಚ್ಚು ಪಾಸಿಟಿವ್ ಆಗಿರಿ, ಯಾವುದೇ ಗೊಂದಲಗಳನ್ನ ಇಟ್ಕೋಬೇಡಿ. ಏನು ಗೊತ್ತಾ, ಅಯ್ಯೋ ಈಗ ಮತ್ತೆ ಎಷ್ಟು ಕೇಸ್ಗಳು ಜಾಸ್ತಿ ಆಗ್ತಾವೋ ಇದಾವೋ ಏನೋ, ಅಥವಾ ನಾವು ಹೇಗೆ ಎಕ್ಸಾಮಿನೇಷನ್ ಬರೀಬೇಕು, ನಾವು ಎಕ್ಸಾಮಿನೇಷನ್ ಬರೆಯುವಂಥ ಟೈಮಲ್ಲಿ ಯಾವ ರೀತಿ ವಾತಾವರಣ ಇರುತ್ತೋ ಏನೋ. ಸೊ ಯಾವುದೇ ಒಂದು ಕನ್ಫ್ಯೂಷನ್ಸ್ಗಳನ್ನ ನೀವು ಮೈಂಡಲ್ಲಿ ಇಟ್ಕೋಬೇಡಿ. ಸೊ ಲೈಫಲ್ಲಿ ಹೇಗೆ ಬರುತ್ತೋ ಅದನ್ನು ಎದುರಿಸೋದನ್ನು ನಾವು ರೂಢಿ ಮಾಡ್ಕೋಬೇಕಾಗತ್ತೆ. ಅಫ್ಕೋರ್ಸ್ ಸುಮಾರು ಜನ ಸ್ಟೂಡೆಂಟ್ಸ್ಗಳಿಗೆ ನಿಮಗೆ ಈಗಾಗಲೇ ತುಂಬ ಒಂದು ತೊಂದರೆ ಆಗಿದೆ. ಬಿಕಾಸ್ ನಿಮಗೆ ಮಾರ್ಚಲ್ಲೇ ಎಕ್ಸಾಮಿನೇಷನ್ ನಡೆಸಿಬಿಟ್ಟಿದ್ರೆ ಈಗಾಗಲೇ ನೀವು ಎಕ್ಸಾಮಿನೇಷನ್ ಬರೆದು ನಿರಾಳವಾಗಿ ರಿಲ್ಯಾಕ್ಸ್ ಆಗಿರ್ತಿದ್ರಿ. ಆದರೆ ಈ ಕರೋನಾದ ಕಾರಣದಿಂದ ಎಕ್ಸಾಮಿನೇಷನ್ನ ಮುಂದೂಡಿದ್ರು. ಅದು ನಮ್ಮ ಸುರಕ್ಷತೆಗೋಸ್ಕರನೇ. ಅದಕ್ಕೋಸ್ಕರ ಈಗ ಮತ್ತೆ ಜೂನ್ 25ರಿಂದ ಏನು ಅನೌನ್ಸ್ ಮಾಡಿದ್ದಾರೆ, ಖಂಡಿತವಾಗಲೂ ಆ ಒಂದು ಟೈಮಲ್ಲಿ ಪರೀಕ್ಷೆ ನಡೆಯುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮನ್ನು ನೀವು ಹೆಚ್ಚು ರೆಡಿ ಮಾಡ್ಕೋಬೇಕು. ನೋಡಿ ಸ್ಟೂಡೆಂಟ್ಸ್, SSLC ಅಂತ ಅನ್ನೋದು ನಿಮ್ಮ ಜೀವನದಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಆದಂಥ ಘಟ್ಟ ಆಗಿರುತ್ತೆ. ನಿಮ್ಮ ಒಂದು ಹೈಯರ್ ಎಜುಕೇಷನ್ನ ನೀವು ಚೆನ್ನಾಗಿ ಮಾಡ್ಕೋಬೇಕು ಅಂತಂದರೆ SSLCಯಲ್ಲಿ ಕೇವಲ ನೀವು ಜಸ್ಟ್ ಪಾಸ್ ಆದರೆ ಸಾಕಾಗಲ್ಲ, ಅಥವಾ ಕಡಿಮೆ ಮಾರ್ಕ್ಸ್ ತೊಗೊಂಡ್ರೆ ಯೂಸ್ ಆಗಲ್ಲ. ಹೆಚ್ಚಿನ ಒಂದು ಅಂಕಗಳು ನೀವು ಪಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಈಗಿನಿಂದ ರೆಕಮೆಂಡ್ ಮಾಡ್ತಾ ಇದ್ದೀನಿ, ಟೇಕ್ ಇಟ್ ಸೀರಿಯಸ್ಲಿ ಆ್ಯಂಡ್ ಒನ್ಸ್ ಅಗೇನ್ ಸ್ಟಡಿ ಮಾಡಿ. ಮತ್ತು ನೀವು ಹೆಚ್ಚು ವಿಷಯಗಳನ್ನ ರಿವಿಷನ್ ಮಾಡಿ. ಈಗೇನು ಗೊತ್ತಾ, ಈಗ ನೀವು ಏನು ಓದ್ತಾ ಇರಬೇಕಾದ್ರೆ ಇಷ್ಟು ದಿನ ನೀವು ಕಂಟಿನ್ಯೂಸ್ ಆಗಿ ಓದಿದ್ದೀರಿ, ಈಗಾಗಲೇ ನಿಮ್ಮ ಮೈಂಡಲ್ಲಿ ಆ ವಿಷಯಗಳು ಇದ್ದಾವೆ. ಓನ್ಲಿ ಥಿಂಗ್ ಇಸ್ ದ್ಯಾಟ್ ನೀವು ಮತ್ತೆ ಅವುಗಳನ್ನು ಇನ್ನೊಮ್ಮೆ ನೀವು ರಿವಿಷನ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ನೀವು ಎಷ್ಟು ಸತಿ ರಿವಿಷನ್ ಮಾಡ್ತೀರಿ ಅಷ್ಟು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲವು ದೀರ್ಘಕಾಲದವರೆಗೆ ನೆನಪಲ್ಲಿ ಉಳಿತವೆ. ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ಚೆನ್ನಾಗಿ ಸ್ಟಡಿ ಮಾಡಿ. ನೋಡಿ ಸ್ಟೂಡೆಂಟ್ಸ್, ನೀವು ಯಾಕೆ ಎಕ್ಸಾಮಿನೇಷನಲ್ಲಿ ಹೆಚ್ಚಿನ ಸ್ಕೋರ್ ಮಾಡಬೇಕು? ಬಿಕಾಸ್ ನಿಮ್ಮ ಜೀವನದಲ್ಲಿ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂತಂದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಇಟ್ಟಿರುವಂಥ ಕನಸುಗಳನ್ನ ನನಸು ಮಾಡಿ ಅವರಿಗೆ ನೀವು ತೋರಿಸ್ಬೇಕು ಅಂತಂದರೆ, ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೀವು ಮುಂದೆ ನೋಡ್ಕೋಬೇಕು ಅಂತಂದರೆ, ನಮ್ಮ ದೇಶಕ್ಕೆ ನೀವು ಏನಾದರೂ ಒಂದು ಕೊಡುಗೆಯನ್ನು ನೀವು ನೀಡಬೇಕು ಅಂತಂದರೆ SSLCಯಲ್ಲಿ ಚೆನ್ನಾಗಿ ಸ್ಕೋರ್ ಮಾಡೋದ್ರಿಂದ ಅದು ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಟೈಮನ್ನು ಸ್ಟಡೀಸ್ ಮೇಲೆ ಫೋಕಸ್ ಮಾಡಿ. ಯಾವುದೇ ಕನ್ಫ್ಯೂಷನ್ಸ್ಗಳನ್ನ ಇಟ್ಕೋಬೇಡಿ. ಡೈಲಿ ಮೆಡಿಟೇಷನ್ ಮಾಡಿ, ಎಕ್ಸಸೈಸ್ ಮಾಡಿ ಮತ್ತು ಈ ಟೈಮ್ ಟೇಬಲ್ನ ಪಾಲನೆ ಮಾಡಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ನೀವೆಲ್ಲರೂ ಹೆಚ್ಚಿನ ಸ್ಕೋರ್ ಮಾಡ್ತೀರಾ. ಫ್ರೆಂಡ್ಸ್, ಒಂದನ್ನು ಮರಿಬೇಡಿ, ಈ ಒಂದು ಟೈಮ್ ಟೇಬಲ್ನ ಪಾಲಿಸಿದ ನಂತರ ನಿಮಗೆ ರಿಸಲ್ಟು ಚೆನ್ನಾಗಿ ಬಂದ ಮೇಲೆ ನನಗೆ ಒಂದು ಫೋನ್ ಮಾಡಿ ನಿಮ್ಮ ರಿಸಲ್ಟನ್ನು ಹೇಳೋದನ್ನು ಮರಿಲಿಕ್ಕೆ ಹೋಗಬೇಡಿ. ಮತ್ತು ಅದ್ರ ಜೊತೆಗೆ ಈ ಒಂದು ಟೈಮ್ ಟೇಬಲ್ ನಿಮಗೆ ಹೇಗೆ ಅನ್ನಿಸ್ತು ಮತ್ತು ಈ ಟೈಮ್ ಟೇಬಲಲ್ಲಿ ನೀವು ಇನ್ನೂ ಏನು ಆ್ಯಡ್ ಮಾಡಲಿಕ್ಕೆ ಬಯಸ್ತೀರಿ ಅಂತ ಅನ್ನೋದನ್ನು ಕೆಳಗಡೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಪೋಸ್ ಈ ವಿಡಿಯೋವನ್ನು ನೀವು SSLC ವಿದ್ಯಾರ್ಥಿ ಅಲ್ಲದೆ ಬೇರೆ ಯಾರಾದರೂ ನೋಡ್ತಾ ಇದ್ದರೆ, ಅಥವಾ ನೀವು ಪೇರೆಂಟ್ಸ್ ನೋಡ್ತಾ ಇದ್ದರೆ, ಅಥವಾ ಬೇರೆ ಯಾರಾದರೂ ನೀವು ನೋಡ್ತಾ ಇದ್ದರೆ, ಈ ವಿಡಿಯೋನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು SSLC ವಿದ್ಯಾರ್ಥಿಗಳಿಗೆ ಫಾರ್ವರ್ಡ್ ಮಾಡಿ. ಬಿಕಾಸ್ ನನ್ನ ಒಂದು ಉದ್ದೇಶ ಏನು ಗೊತ್ತಾ,
ಎಲ್ಲ SSLC ಸ್ಟೂಡೆಂಟ್ಸ್ಗಳಲ್ಲಿ ತುಂಬ ಮೈಂಡಲ್ಲಿ ಕನ್ಫ್ಯೂಷನ್ಸ್ಗಳಿರುತ್ತೆ, ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು, ಟೈಮ್ ಟೇಬಲ್ನ ಹೇಗೆ ಹಾಕೋಬೇಕು ಅಂತ ಅನ್ನೋದ್ರ ಬಗ್ಗೆ. ಇದೆಲ್ಲವೂ ಅಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಈ ವಿಡಿಯೋ ಮುಟ್ಟಿ ಅವರು ಚೆನ್ನಾಗಿ ಓದಲಿ ಅಂತ ಅನ್ನೋದೇ ನನ್ನ ಉದ್ದೇಶ. ವೆಲ್ ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ತನಕ ನೀವು ಹಾಗಾದರೆ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿದ್ದಕ್ಕೆ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಲೆಟ್ಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬೈ, ಸಿ ಯು, ಹ್ಯಾವ್ ಅ ನೈಸ್ ಡೇ.